ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿ, ಇವತ್ತು ಬಿರಿಯಾನಿ ಮಾಡಬೇಕು ಅಂತ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀವಿ. ಅದಕ್ಕೆ ಬಿರಿಯಾನಿಗೆ ಬೇಕಾಗಿರುವಂಥ ಚಿಕನ್ ಬಿರಿಯಾನಿಗೆ ಬೇಕಾಗಿರುವಂಥ ಪದಾರ್ಥಗಳು: ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬಿರಿಯಾನಿ ಮಸಾಲ, ಮೊಸರು, ತುಪ್ಪ, ಇದು ಮರಾಠಿ ಮಗ್ಗು ಮತ್ತು ಪಲಾವ್ ಎಲೆ ತೊಗೊಂಡಿದ್ದೀವಿ. ಇಲ್ಲಿ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಲವಂಗ, ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀವಿ. ಇದು ಮೆಂತ್ಯ ಸೊಪ್ಪನ್ನ ಸ್ವಲ್ಪ ತೊಗೊಂಡಿದ್ದೀವಿ. ಎಣ್ಣೆ, ಇಲ್ಲಿ 3 kg ಅಕ್ಕಿನ ತೊಗೊಂಡಿದ್ದೀವಿ ಮತ್ತು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀವಿ. ಪಲಾವ್ಗೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳನ್ನು ನಾವು ತೆಗೆದಿಟ್ಕೊಂಡಿದ್ದೀವಿ. ಇವಾಗ ನಾವು ಎಣ್ಣೆನ ಹಾಕ್ಕೊಳ್ಳೋಣ. ಇಲ್ಲಿ ನಾವು ಒಂದು 3 kg ಪಲಾವ್ನ ಮಾಡ್ತಾ ಇರೋದ್ರಿಂದ, 3 kg ಚಿಕನ್ ಇರೋದ್ರಿಂದ 1 kg ಅಷ್ಟು ಎಣ್ಣೆನ ನಾವು ಹಾಕ್ಕೊಳ್ತಾ ಇದ್ದೀವಿ. ನೀವು ಬೇಕಂದರೆ ಕಡಿಮೆ ಹಾಕ್ಕೋಬೋದು, ತೊಂದರೆ ಇಲ್ಲ. ನಾವು ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. 1 kgಗಿಂತ ಸ್ವಲ್ಪ ಕಡಿಮೆ ಇರ್ಬೋದು, ಯಾಕಂದರೆ ಅದು 2 kg ಎಣ್ಣೆದು ಪ್ಯಾಕೆಟ್ನ ನಾವು ತೊಗೊಂಡು ಬಂದಿದ್ವಿ. ಅದರಲ್ಲಿ ನಾವು 1/4 kg ಅಷ್ಟು ಹಾಕ್ಕೊಳ್ತಾ ಇದ್ದೀವಿ. ಯಾಕಂದರೆ 200 ಗ್ರಾಮ್ ತುಪ್ಪನ ಹಾಕ್ಕೊಳ್ಳೋದ್ರಿಂದ 1/4 kg ಅಷ್ಟು ಚಿಕನ್ ಬಿರಿಯಾನಿಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ಎಣ್ಣೆನ ಬಿಸಿ ಮಾಡೋಕ್ಕೆ ಅಂತ ಇವಾಗ ಇಟ್ಕೊಂಡಿದ್ದೀವಿ. ಇದು ನಾವು ಮತ್ತು ನಮ್ಮ ಫ್ರೆಂಡ್ಸು ಸೇರಿ ಮಾಡ್ತಾಯಿದ್ದೀವಿ. ಹಂಗಾಗಿ ಯಾವ್ಯಾವ ಥರ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ದೊಡ್ಡ ಅಡುಗೆ ಎಲ್ಲ ಮಾಡುವಾಗ 1-2-3 ಜನ ಮಾಡ್ತಾಯಿದ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಇವಾಗ ಏಲಕ್ಕಿ ಕಾಯಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಇದು ಎಲ್ಲನೂ ನಾವು ಇವಾಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀವಿ. ನೀವು ಬೇರೆ ರೀತಿಯಲ್ಲಿ ಬಿರಿಯಾನಿ ಮಾಡಿದರೆ ನನಗೆ ಕಮೆಂಟ್ ಮಾಡಿ. ನಾವು ಮಾಡೋ ಬಿರಿಯಾನಿನ ನಾವು ನಿಮಗೆ ತೋರಿಸ್ತೀವಿ. ಚಿಕ್ಕದಾಗಿ ಬಿರಿಯಾನಿ ಮಾಡೋದು ಕೂಡ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಇವಾಗ ಇದು ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀವಿ. ನನ್ನ ಫ್ರೆಂಡ್ ಹಾಕ್ತಾ ಇದ್ದಾರೆ, ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಆದರೆ ಇಬ್ಬರು ಸೇರಿ ನಾವು ಬಿರಿಯಾನಿನ ಮಾಡ್ತಾಯಿದ್ದೀವಿ. ಹಸಿಮೆಣ್ಸಿನ್ಕಾಯಿ ನೋಡಿ ಹಾಗೆ ಉದ್ದ ಹಚ್ಚಿಟ್ಕೊಂಡಿದ್ದೀವಿ. 100 ಗ್ರಾಮಷ್ಟು ಹಸಿಮೆಣ್ಸಿನ್ಕಾಯಿನ ನಾವು ತೊಗೊಂಡಿದ್ದೀವಿ. ಸ್ವಲ್ಪ ಸ್ಪೈಸಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ. ಆದರೆ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಸ್ವಲ್ಪ ಅಷ್ಟೊಂದು ಖಾರ ಏನು ಬರಲ್ಲ. ಹಂಗಾಗಿ ನಾವು ಫಸ್ಟಿಗೆ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ದೀವಿ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಬಿರಿಯಾನಿನ ಮಾಡ್ತಾರೆ. ಇದು ಜಾಸ್ತಿ 3 kg ಬಿರಿಯಾನಿ, 3 kg ಚಿಕನ್ ಹಾಕಿ ಮಾಡ್ತಾಯಿದ್ದೀವಿ. ಇದನ್ನು ನೀಟಾಗಿ ಫಸ್ಟೇ ನಾವು ಚಿಕನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ 1 kg ಅಷ್ಟು ಈರುಳ್ಳಿನ ನಾವು ಹಾಕ್ಕೊಳ್ತಾ ಇದ್ದೀವಿ. ಉದ್ದ ಹಚ್ಚಿಟ್ಕೊಂಡಿದ್ದೀವಿ. ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೋದು ಏನಕ್ಕೆ ಅಂತ ಹೇಳಿದ್ರೆ, ಇದೆಲ್ಲ ನೀಟಾಗಿ ಫ್ರೈ ಆಗಬೇಕಲ್ವಾ, ಅದಕ್ಕೋಸ್ಕರ ನಾವು ಎಣ್ಣೆನ ಜಾಸ್ತಿ ಹಾಕ್ಕೊಂಡಿದ್ದೀವಿ. ಇವಾಗ ನೀಟಾಗಿ ಇದು ಬೇಯಿಸಬೇಕು. ಎಣ್ಣೆಯಲ್ಲೇ ಬೇಯಬೇಕಿದು. ನಿಧಾನವಾಗಿ ಬೇಯುತ್ತೆ ಸ್ವಲ್ಪ ಹೊತ್ತು. ಯಾಕಂದರೆ ಇದು ಎಷ್ಟು ನೀಟಾಗಿ ಫ್ರೈ ಆಗುತ್ತೆ, ಬಿರಿಯಾನಿ ಕೂಡ ತುಂಬ ರುಚಿ ಕೊಡುತ್ತೆ. ಹಸಿ ಇರುವಾಗಲೇ ಹಾಕಬಾರ್ದು. ನಾವು ಮೊದಲಿಗೆ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀವಲ್ಲ, 1 kg ಅಷ್ಟು ಸ್ವಲ್ಪ ಕಡಿಮೆ ಜಾಸ್ತಿ ಇರುತ್ತೆ ಅಂದ್ಕೊಳ್ಳಿ, ಅಂದಾಜಲ್ಲಿ ಹಾಕ್ಕೊಂಡಿರೋದ್ರಿಂದ ಫ್ರೈ ಮಾಡ್ತಾ ಇದ್ದೀವಿ. ಅದು ಎಣ್ಣೆಯಲ್ಲಿ ಸ್ವಲ್ಪ ಬೇಗ ಬೇಯುತ್ತೆ ಕೂಡ, ಅದಕ್ಕೋಸ್ಕರ ನಿಧಾನಕ್ಕೆ ನೋಡಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಮುಚ್ಚಿದ್ರೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀವಿ. ನೋಡಿ, ಇವಾಗ ಒಂದು 10 ನಿಮಿಷ, ಯಾಕಂದರೆ ಜಾಸ್ತಿ ಬಿರಿಯಾನಿಗೆ ಮಾಡ್ತಾ ಇರೋದ್ರಿಂದ ಅದ್ರದ್ದು ಕ್ವಾಂಟಿಟಿ ಕೂಡ ಜಾಸ್ತಿ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಬೇಯಬೇಕು. ಮನೆಯಲ್ಲಿ ಸಿಂಪಲಾಗಿ ಮಾಡೋದಾದರೆ ಸ್ವಲ್ಪ ಹಚ್ಚಿರ್ತೀವಿ. ಇಲ್ಲಿ 3 kg ಇದು ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀವಿ. ಅದೆಲ್ಲ ಸ್ವಲ್ಪ ಬೆಂದರೆ ನೋಡಿ, ಇವಾಗ ಆಲ್ಮೋಸ್ಟ್ ಕಲರ್ ಶೇಡ್ ಆಗ್ತಾ ಇದೆ. ಮತ್ತು ಆವಾಗಲೇ ದಪ್ಪ ಇರೋದೆಲ್ಲ ಇವಾಗ ನೋಡಿ ಬೇಯಿತು. ಇವಾಗ ನೀಟಾಗಿ ಬೆಂದಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಇಲ್ಲೇ ನಮಗೆ ಪಲಾವ್ನ ಸ್ಟಾರ್ಟಿಂಗಲ್ಲೇ ನಾವು ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ನೋಡಿಕೊಂಡೇ ಬೇಯಿಸ್ಕೋಬೇಕು. ಇವಾಗ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀವಿ. ನಾವಿಲ್ಲಿ 2 kg ಪಾರಮ್ ಟೊಮೆಟೊನ ತೊಗೊಂಡಿದ್ದೀವಿ. 2 kg ಪಾರಮ್ ಟೊಮೆಟೊ ತೊಗೊಂಡಿದ್ದೀವಿ. ಆದರೆ ಅದರಲ್ಲಿ 1-2-3 ಅಂದರೆ 1/4 kg ಅಷ್ಟು
ಅಥವಾ ಅದಕ್ಕಿಂತ ಜಾಸ್ತಿನ ತೆಗೆದಿಟ್ಟಿದ್ದೀವಿ, ಯಾಕಂದರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಒಬ್ಬೊಬ್ಬರು ಟೊಮೆಟೊ ಸ್ವಲ್ಪ ಕಡಿಮೆ ಹಾಕ್ತಾರೆ, ಒಬ್ಬೊಬ್ಬರು ಈರುಳ್ಳಿ ಕಡಿಮೆ ಹಾಕ್ತಾರೆ, ಈ ಥರ ಇರುತ್ತೆ. ನಾವು ಈ ರೀತಿಯಾಗಿ ಮಾಡ್ತಾಯಿದ್ದೀವಿ. ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀವಿ, ಯಾಕಂದರೆ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಯುತ್ತೆ ಕೂಡ, ಮತ್ತು ಟೊಮೆಟೊ ಈರುಳ್ಳಿ ಎಲ್ಲ ಉಪ್ಪು ಚೆನ್ನಾಗಿ ರಸ ಕೂಡ ಇಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀವಿ. ನೀಟಾಗಿ ಇದನ್ನು ಮುಚ್ಕೋಬೇಕು. ಇವಾಗ ಮುಚ್ಚಿಬಿಟ್ಟು ಸ್ವಲ್ಪ ಉರಿ ಕೊಟ್ಟರೆ ಬೇಯ್ತಾ ಹೋಗುತ್ತೆ. ನೋಡಿ ಇವಾಗ ರೋಸ್ಟ್ ಆಗ್ತಾ ಇದೆ. ನಿಧಾನವಾಗಿ ಇದನ್ನು ಬೇಯಿಸ್ಕೊತಾ ಹೋಗಬೇಕು. ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಯ್ತು. ಇವಾಗ ತುಪ್ಪದಲ್ಲಿ ಮತ್ತು ಎಣ್ಣೆ ಇದರಲ್ಲಿ ಬೇಯ್ತಾ ಇತ್ತಲ್ವ ಎಣ್ಣೆಯಲ್ಲಿ, ಅದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಹಾಕ್ಕೊಳ್ತಾ ಇದ್ದೀವಿ. ಇಲ್ಲಿ ನಾವು 100 ಗ್ರಾಮಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀವಿ. ಇದು ನೀವು ಮನೆಯಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ರೆಡಿಮೇಡ್ ಕೂಡ ಸಿಗುತ್ತಲ್ಲ, ಅದನ್ನು ತೊಗೊಂಡು ಬಂದು ಕೂಡ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಂಡು ಹಾಕ್ಕೋಬೋದು. ಮನೆಯಲ್ಲೇ ಮಾಡಿದರೆ ನಿಮಗೆ ಎಷ್ಟು ಕೆ ಜಿಗೆ ಎಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಬೋದು ಅಂತ ಗೊತ್ತಾಗಿರುತ್ತೆ. ಇವಾಗ ನೋಡಿ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಹಾಕ್ಕೊಳ್ತಾ ಇದ್ದೀವಿ. ದಪ್ಪ ದಪ್ಪ ಪೀಸ್ ಇದೆ. ಇವಾಗ ಇದರಲ್ಲಿ ಒಬ್ಬೊಬ್ರು ಏನು ಮಾಡ್ತಾರೆ, ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಚಿಕನ್ನ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡ್ತಾರೆ. ಆದರೆ ಇವಾಗ ಮಾಡ್ತಾ ಇರೋದ್ರಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಜೊತೆಗೆ ಅದು ರುಚಿ ಹಿಡೀಲಿ ಅಂತ ಹೇಳ್ಬಿಟ್ಟು ನಾವು ಚಿಕನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಈಗ ಒಂದು 10 ನಿಮಿಷ ಮುಚ್ಚಬೇಕು, ಯಾಕಂದರೆ ಚಿಕನ್ನಲ್ಲಿರುವಂಥ ನೀರಂಶ ಎಲ್ಲ ಸ್ವಲ್ಪ ಫ್ರೈ ಆಗಬೇಕಲ್ಲ, ಅದಕ್ಕೆ. ಮತ್ತು ಉಪ್ಪೆಲ್ಲ ಸ್ವಲ್ಪ ಮೊದಲೇ ಹಾಕಿರೋದ್ರಿಂದ ನೀಟಾಗಿ ಇದು ಉಪ್ಪನ್ನ ಇಟ್ಕೊಳ್ಳುತ್ತೆ. ಸಾರಿ, ಸ್ವಲ್ಪ ಅರ್ಶಿನದ ಪುಡಿನ ಹಾಕ್ಕೊಳ್ತಾ ಇದ್ದೀವಿ ಕಲರ್ಗೋಸ್ಕರ. ಇವಾಗ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀವಿ ಕಲರ್ಗೋಸ್ಕರ. ಮತ್ತು ಸ್ವಲ್ಪ ಖಾರಕ್ಕೋಸ್ಕರ ನಾರ್ಮಲ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀವಿ. ಮೊದಲಿಗೆ ನಾವು ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಹಾಕಿರೋದ್ರಿಂದ ಬಿರಿಯಾನಿ ಮಸಾಲಾನ ಹಾಕ್ಕೊಳ್ತಾ ಇದ್ದೀವಿ. ಈಗ ನಾವು 3 ಕೆ ಜಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು. ನಮ್ಮ ಫ್ರೆಂಡ್ ಇದ್ದಾರಲ್ಲ, ಅವರು ಅಳತೆ ಮಾಡಿ ಇಷ್ಟು ಕೆ ಜಿಗೆ ಇಷ್ಟು ಅಂತೇಳಿ ಹಾಕ್ತಾರೆ. ಹಂಗಾಗಿ ಅವರೇ ಅದನ್ನು ಮಸಾಲೆ ಎಲ್ಲ ಹಾಕ್ತಾಯಿದ್ದಾರೆ. ಇದು ಗರಂ ಮಸಾಲ. ನಾವು ಚಕ್ಕೆ ಲವಂಗ ಎಲ್ಲ ಡೈರೆಕ್ಟಾಗಿ ಹಾಕಿರೋದ್ರಿಂದ ಮಸಾಲೆ ಎಲ್ಲನೂ ಇವಾಗ ನೋಡಿ ಹಾಕ್ತಾಯಿದ್ದೀವಿ. ಹಾಕ್ಬಿಟ್ಟು ಚಿಕನ್ ಜೊತೆ ಅದು ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನಾವು ಬುಲೆಟ್ ರೈಸ್ನ ತೊಗೊಂಡಿದ್ದೀವಿ. ಬುಲೆಟ್ ರೈಸ್ ತೊಗೊಂಡಾಗ ಅದು ಜಾಸ್ತಿ ಹೊತ್ತು ಬೇಯಲ್ಲ, ಬೇಗ ಬೇಯೋದ್ರಿಂದ ಇವಾಗ ನಾವೇನು ಮಾಡ್ತಾಯಿದ್ದೀವಿ, ಇದನ್ನೇ ಸ್ವಲ್ಪ ಚೆನ್ನಾಗಿ ರೋಸ್ಟ್ನ ಮಾಡ್ತಾಯಿದ್ದೀವಿ. ತುಂಬ ಸ್ವಲ್ಪ ಪೇಷನ್ಸಿಂದ ಮಾಡಬೇಕಾಗುತ್ತೆ. ಚಿಕನ್ ಫ್ರೈ ಆದ್ರೇ ಅದು ನಮಗೆ ಬೆಂದಿದೆ ಇಲ್ವಾ ಅಂತ ನೋಡ್ಕೋಬೇಕು. ಈಗ ನಾವು ಕೊತ್ತಂಬರಿ ಮತ್ತು ಪುದೀನಾನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀವಿ. ಆಮೇಲೆ ಸ್ವಲ್ಪ ಗಾರ್ನಿಷ್ಗಂತ ಅಂದರೆ ಆದಮೇಲೆ ಕೂಡ ಹಾಕ್ಕೊಂಡಾಗ ಫ್ಲೇವರ್ಗೋಸ್ಕರ ಇಟ್ಕೊಂಡಿದ್ದೀವಿ. ಪುದೀನ ಮತ್ತು ಕೊತ್ತಂಬರಿ ಎರಡೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾವು ಇದನ್ನೆಲ್ಲ ಫ್ರೈ ಮಾಡುವಾಗ ಏನಾಗುತ್ತಂದರೆ, ಚಿಕನ್ ಕೂಡ ಅದರದ್ದು ರಸ ಎಲ್ಲನೂ ಇಟ್ಕೊಂಡು ಬೇಯ್ತಾ ಇರುತ್ತೆ ಜೊತೆಯಲ್ಲೇ. ನೋಡಿ ತಳ ಹಿಡಿಯುತ್ತಾ ಅಂತ ಸ್ವಲ್ಪ ನೋಡ್ಕೋಬೇಕು, ಯಾಕಂದರೆ ಚಿಕನ್ನು ಮತ್ತು ಮಸಾಲೆ ಎಲ್ಲ ಇರುತ್ತಲ್ಲ, ಪಾತ್ರೆ ಎಷ್ಟು ಕ್ವಾಂಟಿಟಿ ಉರಿನ ಇಟ್ಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಆಲ್ಮೋಸ್ಟ್ ರೋಸ್ಟ್ ಆಗ್ತಾ ಇದೆ. ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ, ಕಲರ್ಫುಲ್ಲಾಗಿದೆ. ನಾವು ಯಾಕಂದರೆ ಕಲರೆಲ್ಲ ಹಾಕಿದ್ದೀವಿ. ಈಗ ಸ್ವಲ್ಪ ಕಸೂರಿ ಮೇಥಿನ ಹಾಕ್ತಾಯಿದ್ದೀವಿ, ರುಚಿ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕ್ಕೊಂಡ್ವಿ. ಮೆಂತ್ಯ ಸೊಪ್ಪನ್ನ ನೀವು ಇಲ್ಲ ಹಸಿದು ಕೂಡ ಹಾಕ್ಕೋಬೋದು. ಈಗ ನೋಡಿ ಆಲ್ಮೋಸ್ಟು ಬೆಂದಿದೆ. ಈಗ ನೀರು ಹಾಕ್ಕೊಂಡು ಇವಾಗ ರುಚಿ ನೋಡೋಕ್ಕೆ ಅಂತ ಒಬ್ರಿಗೆ ಕೊಟ್ಟಿದ್ದೀವಿ ನೋಡಿ, ಯಾಕಂದರೆ ಚಿಕನ್ ಬೆಂದಿದೆಯಾ ಅಂತ ಸ್ವಲ್ಪ ನೋಡ್ಕೋಬೇಕು. ಸಖತ್ತಾಗಿ ಬೆಂದಿದೆ ಅಂತೆ ಹೇಳ್ತಾ ಇದ್ದಾರೆ. ಈಗ ನಾವು ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಕುದೀತಾ ಇದೆಯಲ್ಲ, ತುಂಬ ಚೆನ್ನಾಗಿ ಬರ್ತಾಯಿದೆ. ಈಗ ನೀರನ್ನ ಹಾಕ್ಕೊಳ್ತಾ ಇದ್ದೀವಿ.
ನಾವು ಎಷ್ಟು ಅಕ್ಕಿ ಹಾಕ್ತೀವಿ ಅದಕ್ಕೆ ನಾವು ನೀರನ್ನ ಹಾಕ್ಕೊಳ್ತೀವಿ. ಇಲ್ಲಿ ನಾವು 3 kg ಅಕ್ಕಿನ ಹಾಕ್ತಾ ಇರೋದ್ರಿಂದ ಅದಕ್ಕೆ ತಕ್ಕಾಗಷ್ಟು ಈಗ ಅಕ್ಕಿನ ತೊಳ್ಕೊಂಡು ಬಂದಿದ್ದೀವಿ. ನೀರು ಕುದೀತಾ ಇತ್ತಲ್ವ, ಈಗ ನಾವು ಈ ಬುಲೆಟ್ ರೈಸ್ನ ಹಾಕ್ತೀವಿ. ಬುಲೆಟ್ ರೈಸು ಜಾಸ್ತಿ ಹೊತ್ತು ನೆನೆಸೋದೇನು ಬೇಕಾಗಿರಲ್ಲ, ಬೇಗನೆ ಕುಕ್ ಆಗೋದ್ರಿಂದ ನಾವು ನೆನೆಸಿಟ್ಕೊಂಡಿಲ್ಲ. ಅಕ್ಕಿ ಕುದೀತಾ ಇತ್ತು, ನೀರು ಚೆನ್ನಾಗಿ ಕುದಿಸಿದ್ವಲ್ಲ, ಆ ಟೈಮಲ್ಲಿ ನಾವು ಅಕ್ಕಿನ ಹಾಕಿದ್ವಿ. ಈಗ ಇನ್ನೊಂದು ಸ್ವಲ್ಪ ರುಚಿಗೆ ಉಪ್ಪನ್ನ ಹಾಕ್ತಾಯಿದ್ದೀವಿ. ಫಸ್ಟು ಒಂದು ಸರಿ ಹಾಕಿದ್ವಲ್ಲ, ಈಗಲೂ ಕೂಡ ಹಾಕ್ತಾಯಿದ್ದೀವಿ. ಈಗ ನಂದಿನಿ ತುಪ್ಪನ ಹಾಕ್ತಾಯಿದ್ದೀವಿ. ಇದು 200 ml ಇದೆ. ಆದರೆ ಇವಾಗ ನೋಡಿ ಎಲ್ಲ ಕುಕ್ಕಾಯಿತು. ಇವಾಗ ಗಾರ್ನಿಷ್ ಮೇಲೆ ಕೊತ್ತಂಬರಿ ಮತ್ತು ಪುದೀನನ ಹಾಕಿದ್ದೀವಿ. ಸಖತ್ತಾಗಿ ಬಂದಿದೆ. ಮಿಕ್ಸ್ ಮಾಡೋಣ. ಈಗ ಎಲ್ಲರಿಗೂ ಬಿರಿಯಾನಿನ ಬಡಿಸೋಣ. ಬನ್ನಿ, ನೀವು ಬನ್ನಿ ಬಿರಿಯಾನಿ ತಿನ್ಕೊಂಡು